ಇವತ್ತು ನಾನು ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ಒತ್ತು ಶಾವಿಗೆಗೆ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಕಾಸು ಹುಯ್ಲಿಕ್ಕೆ ಒಂದು 100 ಗ್ರಾಮ್ದಷ್ಟು, ಅದರ ಕಾಲು ಭಾಗದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಕಡ್ದುಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಅಕ್ಕಿನೂ ಬೇರೆ ಬೇರೆಯಾಗಿ ಕಡ್ದು ತೊಗೊಂಬಂದಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಶಾವಿಗೆ ಮಾಡಲಿಕ್ಕೆ ಕಾಸಿ ಹಾಕಲಿಕ್ಕೆ ಈ ಹಿಟ್ಟನ್ನು ನೀರು ದೋಸೆ ಹಿಟ್ಟಿನಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಸಿ ಹಾಕೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ತಗೊಂಡು ಹಿಟ್ಟಿರುವಷ್ಟೇ ನೀರನ್ನು ಹಾಕ್ಕೊಳ್ತೀನಿ. ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಬಿಸಿ ಆಗಬೇಕು. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಹಿಟ್ಟು ಹಾಕಿ ಮುಚ್ಚಬೇಕು. ನೀರು ಕುದೀತಾ ಇದೆ. ಈಗ ಈ ಹಿಟ್ಟನ್ನು ಇದಕ್ಕೆ ಹಾಕಿಬಿಟ್ಟು ಕದರಬೇಕು. ಇದಕ್ಕೆ ನಾವು ಕಾಸಿ ಹಾಕೋದು ಅಂತೀವಿ. ಹಿಂಗೆ ಹಾಕೋದ್ರಿಂದ ಶಾವಿಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದಾಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನು ಆ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ಬಿಸಿ ಇರುವಾಗಲೇ ಈ ಹಿಟ್ಟು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ, ಕಾಸಿ ಹಾಕಿರೋದನ್ನು. ಆಮೇಲೆ ಚೆನ್ನಾಗಿ ಮುಚ್ಚಬೇಕು. ಬಾಳೆಲೆ ಕಾಸಿ ಒರೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ಕೊಟ್ಟೆ ಮಾಡ್ತಾಯಿದ್ದೀನಿ ಶಾವಿಗೆ ಮಾಡಲಿಕ್ಕೆ. ಇದು ಅಡಿ ಬದಿ ಒಳಗೆ ಬರಬೇಕು, ಇದು ಹೊರಗೆ ಬರಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತಗೊಂಡು ಎರಡು ತುದಿನ ಸೇರಿಸಿ ಒಂದು ಕಡ್ಡಿ ಹಾಕಬೇಕು. ಈ ಥರ ಈಗ ಕೊಟ್ಟೆ ಆಯಿತು. ಈ ತುದಿ ಬದಿನೂ ಹಿಂಗೆ ಜೋಡಿಸ್ಬಿಟ್ಟು ಒಂದು ದಾರ ಅಥವಾ ಬಾಳೆ ಎಲೆದೆ ಹಗ್ಗದಿಂದ ಹಿಂಗೆ ಕಟ್ಕೊಬೋದು. ನಾನು ಬಾಳೆ ದಾರದಲ್ಲೇ ಕಟ್ತಾಯಿದ್ದೀನಿ. ಬಾಳೆಯಲ್ಲಿ ಕೊಟ್ಟೆ ಮಾಡಿದ್ನಲ್ಲ, ಅದಕ್ಕೆಲ್ಲ ತುಂಬಿಸ್ಕೊಳ್ತೀನಿ. ಇಷ್ಟು ಮುಕ್ಕಾಲಷ್ಟು ಹಾಕ್ಕೊಂಡ್ರೆ ಸಾಕು. ಹೀಗೆ ಎಲ್ಲ ಕೊಟ್ಟೆನೂ ತುಂಬಿಸ್ಕೊಬೇಕು. ಒಂದು ಕೋಳಿಗೆ ತಗೊಂಡು ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದರೊಳಗೆ ಈ ಕೊಟ್ಟೆನ ಇಡ್ತಾ ಇದ್ದೀನಿ. ಹೀಗೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ತೀನಿ. ಈ ಕೌಳಿಗೆನ ಇಡ್ಲಿ ಪಾತ್ರೆ ಒಳಗಿಟ್ಟೆ. ಯಾಕೆ ಹೀಗೆ ಇಡೋದು ಅಂದರೆ 2-3 ಕೊಟ್ಟೆ ಇರುವಾಗ ಅಡ್ಡ ಬಿದ್ದು ಚೆಲ್ಲಿ ಹೋಗುತ್ತೆ. ಅದಕ್ಕೆ ಈ ಥರ ಇಟ್ಟರೆ ನೀಟಾಗಿದ್ದು ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದು ಕೌಳಿಗೆ ಇಟ್ಟು ಅದರೊಳಗೆ ಇಟ್ಟಿದ್ದೀನಿ. ಇದೊಂದು ಅರ್ಧ ಗಂಟೆ ಬೇಯಬೇಕು. ಅರ್ಧ ಗಂಟೆ ಆಯಿತು. ಇದು ಬೆಂದಿದೆ. ಈಗ ಸಾಕು, ಆಫ್ ಮಾಡ್ತೀನಿ ಸ್ಟವ್ವು. ಕೊಟ್ಟೆನೆಲ್ಲ ಹಿಂಗೆ ಬಿಚ್ಕೊಂಬಿಟ್ಟು ಕಟ್ ಮಾಡಿ ಶಾವಿಗೆ ಮಣೆಗೆ ಹಾಕಿ ಒತ್ತೋದು.
ಬಾಣಲಿ ತಗೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನ ನೆನೆಸಿ ಇಟ್ಕೊಂಡು ತಗೊಂಡಿದ್ದೀನಿ. ಇದು ಒಗ್ಗರಣೆ ಕರಮ್ ಚೆನ್ನಾಗಿರುತ್ತೆ. ನೆನೆಸಿ ನೀರು ತೆಗೆದಿರೋದು. ನೆನ್ಗಡಲೆ ಸ್ವಲ್ಪ ಹಾಕ್ತೀನಿ. ಅರಿಶಿನ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಕು. ಒಗ್ಗರಣೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಡ್ತೀನಿ. ಒಗ್ಗರಣೆ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಕಾಯಿ ಸಾಸಿವೆ ಹಾಕ್ಕೊಳ್ತೀನಿ. ಕಾಯಿ ಸಾಸಿವೆ ಜೀರಿಗೆ ಮೆಣಸು ಹಾಕಿ ಕಡ್ದಿದ್ದೀನಿ. ಶಾವಿಗೆ ಒಗ್ಗರಣೆ ಶಾವಿಗೆ ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಹದವಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ.